ಅಮೆರಿಕ ದಾಳಿಯ ಅಂದಾಜು ಮಾಡಿತ್ತಾ ಇರಾನ್? ಎಕ್ಸ್ಪೆಕ್ಟೇಷನ್ ಏನೋ ಇತ್ತು ಇರಾನ್ಗೆ. ಅಮೆರಿಕ ದಾಳಿಗೂ ಮುನ್ನ ಎಚ್ಚೆತ್ತುಕೊಂಡಿತ್ತಾ ಇರಾನ್ ಅಂತ? ಹೌದು ಅಂತ ಅವರೇ ಹೇಳ್ಕೊತಾ ಇದ್ದಾರೆ. ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಳಾಂತರವನ್ನು ಮಾಡಿಕೊಂಡಿತ್ತಾ? ಯಾಕೆಂದರೆ ವಿಕಿರಣ ಸೋರಿಕೆ ಆಗೇ ಇಲ್ಲ. ಫೋರ್ಡೋ ಪರಮಾಣು ಸೌಲಭ್ಯದ ಸುರಂಗದೊಳಗೆ ಟ್ರಕ್ ಅಂತೆ 16 ಸರಕು ಟ್ರಕ್ಗಳು ಪ್ರವೇಶಿಸುತ್ತಿರುವ ಚಿತ್ರ ಈಗ ಬಿಡುಗಡೆಯಾಗಿದೆ. ಹೈ ರೆಸಲ್ಯೂಷನ್ ಉಪಗ್ರಹ ಚಿತ್ರಗಳು ಈಗ ಬಿಡುಗಡೆಯಾಗಿದೆ. ಇರಾನ್ ಎಲ್ಲವನ್ನ ಸ್ಥಳಾಂತರ ಮಾಡಿಕೊಂಡಿತ್ತು, ಟ್ರಕ್ಗಳ ಮೂಲಕ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಳಾಂತರವನ್ನು ಮಾಡಿಕೊಂಡಿತ್ತು ಅಂತ. ಈ ಹಿನ್ನೆಲೆಯಲ್ಲೇ ವಿಕಿರಣ ಸೋರಿಕೆ ಆಗಿಲ್ಲ ಅಂತ ಒಂದು ಅಂದಾಜನ್ನು ಮಾಡಲಾಗ್ತದೆ. ಅಮೆರಿಕಾಗೂ ಇದು ಸ್ವಲ್ಪ ಆಶ್ಚರ್ಯನೇ. ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿ, ಅದು B-2 ಬಾಂಬರ್ನಿಂದ ದಾಳಿ ಮಾಡಿ, ಹೌಕಮ್ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಅಮೆರಿಕಾಗೂ ಇದು ಆಶ್ಚರ್ಯ, ಇಷ್ಟೆಲ್ಲ ದೊಡ್ಡ ದಾಳಿ ಮಾಡಿದ್ರು ವಿಕಿರಣ ಸೋರಿಕೆ ಆಗಿಲ್ಲ ಅಂತ. ಅಂದರೆ ಪೂರ್ವ ತಯಾರಿ ಆಗಿತ್ತಾ ಇರಾನ್ನಿಂದ, ಹೇಗೆ? ಸಹಜವಾಗಿ ನೋಡಿ, ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದ್ದಂತ ಸಂದರ್ಭದಲ್ಲಿ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿತ್ತು. ಆ ಎಚ್ಚರಿಕೆಗಳನ್ನ ಮೀರಿ ಇರಾನ್ ದಾಳಿಯನ್ನ ಕೂಡ ಮುಂದುವರಿಸಿತ್ತು. ಸೊ ಇರಾನ್ಗೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಒಂದಲ್ಲ ಒಂದು ದಿನ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಬಹುದಾದಂತ ಸಾಧ್ಯತೆಗಳಿದೆ. ಮುಖ್ಯವಾಗಿ ಈ ಇಸ್ರೇಲ್ ಮತ್ತೆ ಅಮೆರಿಕದ ಮುಖ್ಯ ಉದ್ದೇಶ ಆಗಿರುವಂತದ್ದು ಪರಮಾಣು ಅಸ್ತ್ರಗಳನ್ನ ಇರಾನ್ ಹೊಂದಬಾರದು ಅನ್ನುವಂಥದ್ದು. ಹೀಗಾಗಿ ಮುಂದೊಂದು ದಿನ ದಾಳಿಗಳಾದ್ರೆ ಅದು ಪರಮಾಣು ಘಟಕಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸಹಜವಾಗಿ ಗೊತ್ತಿತ್ತು. ಹೀಗಾಗಿ ಈ ಒಂದು ಪರಮಾಣು ಘಟಕಗಳಲ್ಲಿದ್ದಂತಹ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳು ಅಥವಾ ಆ ಯುರೇನಿಯಂನಂತಹ ಪದಾರ್ಥಗಳೇನಿರುತ್ತೆ ಅದನ್ನ ಬೇರೆಡೆಗೆ ಸ್ಥಳಾಂತರಿಸುವಂತ ಕೆಲಸವನ್ನ ಏನಾದ್ರೂ ಮಾಡಿತ್ತಾ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದಾವೆ. ಯಾಕೆ ಅಂದ್ರೆ ಈ ಒಂದು ಅಮೆರಿಕ ದಾಳಿ ಆಗೋಕ್ಕಿಂತ ಮುಂಚೆ ಈ ಪರಮಾಣು ಸ್ಥಾವರಗಳೇನಿರ್ತವೆ ಅಲ್ಲಿಂದ ಅಲ್ಲಿ 16ಕ್ಕಿಂತ ಹೆಚ್ಚು ಟ್ರಕ್ಗಳು ಓಡಾಡಿರುವಂತ ಸ್ಯಾಟಲೈಟ್ ಹೈ ರೆಸಲ್ಯೂಷನ್ ಇಮೇಜ್ಗಳು ಕೂಡ ಈಗ ಬಿಡುಗಡೆ ಆಗಿರುವಂತದ್ದು. ಅಲ್ಲಿ ರಸ್ತೆಗಳಲ್ಲಿ 16 ಟ್ರಕ್ಗಳು ಓಡಾಡ್ತಿರುವಂತದ್ರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಅಂದ್ರೆ ಈ ದಾಳಿಗೂ ಮುನ್ನ ಅಲ್ಲಿರುವಂತಹ ಸ್ಫೋಟಕ ವಸ್ತುಗಳೇನಿದ್ವು ಅವುಗಳನ್ನ ಸ್ಥಳಾಂತರಿಸುವಂತ ಕೆಲಸವನ್ನ ಇರಾನ್ ಮಾಡಿರುವಂತ ಸಾಧ್ಯತೆಗಳಿದಾವೆ. ಇದರ ಪರಿಣಾಮವಾಗಿ ಈಗ ಅಮೆರಿಕ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ನಡೆಸಿದ್ರು ಕೂಡ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈವರೆಗೂ ಕೂಡ ವಿಕಿರಣಗಳು ಸೋರಿಕೆಯಾಗಿಲ್ಲ ಅಥವಾ ಯಾವುದೇ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಿದೆ. ಇದಕ್ಕೆ ಪೂರಕವಾಗಿ ಗಲ್ಫ್ ದೇಶಗಳು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಈವರೆಗೂ ಕೂಡ ಇರಾನ್ನಿಂದ ವಿಕಿರಣಗಳು ಸೋರಿಕೆಯಾಗಿರೋದ್ರ ಪರಿಣಾಮಗಳು ನಮ್ಮ ಮೇಲೆ ಬೀರಿಲ್ಲ, ಆ ರೀತಿಯಾದಂತ ಯಾವುದೇ ಘಟನೆಗಳು ಸಂಭವಿಸಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇರಾನ್ನ ಹೇಳಿಕೆಗಳನ್ನ ಪುಷ್ಟೀಕರಿಸ್ತಾ ಇರುವಂತದ್ದು. ಅಂದ್ರೆ ಅಲ್ಲಿಗೆ ಅಮೆರಿಕದ ದಾಳಿಯಿಂದ ಇರಾನ್ನ ಮೇಲೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ. ಆಸ್ತಿಪಾಸ್ತಿಗಳು ನಷ್ಟ ಆಗಿರುವಂತದ್ದು ಬೇರೆ ಪ್ರಶ್ನೆ, ಆದ್ರೆ ವಿಕಿರಣ ಸೋರಿಕೆಯನ್ನು ತಡೆ ಹಿಡಿಯುವಲ್ಲಿ ಇರಾನ್ ಬಹಳಷ್ಟು ಯಶಸ್ವಿಯಾಗಿರುವಂತದ್ದನ್ನ ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇರಬಹುದು ಆಯಾ ದೇಶದವರು ತಮ್ಮ ತಮ್ಮ ದೇಶದ ಸುರಕ್ಷತೆಗಾಗಿ ಮುಂಜಾಗ್ರತಾ ಕ್ರಮವನ್ನು ತಗೋತಾರೆ. ಆಮೇಲೆ ಅಮೆರಿಕಾಗೆ ಇರಾನ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಅಮೆರಿಕ ಇವತ್ತಲ್ಲ ಯಾವತ್ತಾದರೂ ಅಟ್ಯಾಕ್ ಮಾಡುತ್ತೆ ಅಂತ. ಅವರೆಲ್ಲವನ್ನ ಶಿಫ್ಟ್ ಮಾಡಿಕೊಂಡಿರಬಹುದು.